ತುಂಬ ಜನ ಸಂದರ್ಭದ ಮೇಲೆ ವಿಡಿಯೋ ಮಾಡಿ ಸಂದರ್ಭದಲ್ಲಿ ನನಗೆ ಹೇಗೆ ಬರಿಬೇಕು ಅಂತ ಗೊತ್ತಾಗ್ತಿಲ್ಲ ಅಥವಾ ಇಂಪಾರ್ಟೆಂಟ್ ಕ್ವೆಶನ್ಸ್ ಹೇಳಿ ಅಂತೆಲ್ಲ ಕೇಳ್ತಾ ಇದ್ರಿ. ಅವರಿಗೆ ಈ ವಿಡಿಯೋದಲ್ಲಿ ಆನ್ಸರ್ ಸಿಗ್ತಾ ಇದೆ. ಮೊದಲನೇದಾಗಿ ಸಂದರ್ಭವನ್ನು ಯಾವ ರೀತಿಯಾಗಿ ನೀವು ಆನ್ಸರ್ ಮಾಡಬೇಕು, ಯಾವ ರೀತಿ ಉತ್ತರವನ್ನು ಕೊಟ್ಟರೆ ನಿಮಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ ಅಂತ ಹೇಳ್ತೀನಿ. ನೀವು ಇಲ್ಲಿ 3 ಪಾರ್ಟ್ಸನ್ನು ನೆನ್ಪಿಟ್ಕೋಬೇಕು. ಮೊದಲನೇದಾಗಿ ಯಾವ ಒಂದು ಪದ್ಯದಿಂದ ಅಥವಾ ಪಾಠದಿಂದ ನೀವು ಆಯ್ಕೆ ಮಾಡ್ಕೊಳ್ಳಲಾಗಿದೆ ಈ ಲೈನನ್ನು ಅಂತ ಬರೀಬೇಕಾಗುತ್ತೆ. ಅದು ಯಾವ ರೀತಿ, ಫಾರ್ ಎಕ್ಸಾಂಪಲ್ ಪಗೆಯಂ ಬಾಲಕನೆಂಬರೆಯ ಒಂದು ಪದ್ಯದಿಂದ ನಿಮಗೆ ಕೇಳಿರ್ತಾರೆ ಅಂದ್ಕೊಳ್ಳಿ. ಆಗ ಈ ವಾಕ್ಯವನ್ನು ಶತಕ ಕವಿ ಎಂದು ಪ್ರಖ್ಯಾತನಾದ ಪುಲಿಗೆರೆ ಸೋಮನಾಥ ರಚಿಸಿರುವ ಸೋಮೇಶ್ವರ ಶತಕದ ಆಯ್ದ ಭಾಗವಾದ ಪಗೆಯಂ ಬಾಲಕನೆಂಬರೆ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ರೀತಿ ನೀವು ಎಲ್ಲಿಂದ ಯಾವ ರೀತಿ ಇದನ್ನು ಆಯ್ಕೆ ಮಾಡ್ಕೊಳ್ಳಾಗಿದೆ ಅನ್ನೋದನ್ನು ಬರಿಬೇಕಾಗತ್ತೆ. ಇದರ ನೆಕ್ಸ್ಟು ನೀವು ಆ ಒಂದು ಲೈನ್ ಏನು ಕೊಟ್ಟಿರ್ತಾರೆ ಅದು ಯಾವ ಸಂದರ್ಭವನ್ನು ಸೂಚಿಸ್ತಿದೆ, ಯಾವ ಸಂದರ್ಭದಲ್ಲಿ ಆ ಲೈನ್ ಬಂತು, ಆ ಮಾತು ಬಂತು ಅನ್ನೋದನ್ನು ನೀವು ಡೀಟೇಲ್ಡಾಗಿ ಬರೀಬೇಕಾಗತ್ತೆ. ನೆಕ್ಸ್ಟು ಅದನ್ನು ಡೀಟೇಲ್ಡಾಗಿ ಬರೆದ್ಮೇಲೆ ಕೊನೆಯದಾಗಿ ಮೋಸ್ಟ್ ಇಂಪಾರ್ಟೆಂಟ್ ಸ್ವಾರಸ್ಯವನ್ನು ಬರೀರಿ. ಇದು ನಿಮಗೆ ಎಷ್ಟೊಂದು ಕಡೆ ಹೇಳೇ ಇರಲ್ಲ, ಬಟ್ ಸ್ವಾರಸ್ಯವನ್ನು ಬರೆದ್ರೆ ನಿಮಗೆ ಸಂದರ್ಭದಲ್ಲಿ 3ಕ್ಕೆ 3 ಮಾರ್ಕ್ಸು ಕೊಡೋ ಚಾನ್ಸಸ್ ಇರುತ್ತೆ. ಸೊ ಸ್ವಾರಸ್ಯದಲ್ಲಿ ಏನು ಬರೀಬೇಕು ಅಂತಂದರೆ ಆ ಲೈನ್ ಯಾವ ಅರ್ಥವನ್ನು ಕೊಡ್ತಿದೆ ಅಥವಾ ಆ ಒಂದು ಸಂದರ್ಭ ನಿಮಗೆ ಯಾವ ಒಂದು ಅರ್ಥವನ್ನು ಸೂಚಿಸ್ತಿದೆ ಅನ್ನೋದನ್ನು ನೀವು ಸ್ವಾರಸ್ಯದಲ್ಲಿ ಬರೀಬೇಕಾಗತ್ತೆ. ಇದಿಷ್ಟು ನಿಮಗೆ ಸಂದರ್ಭ ಹೇಗೆ ಬರೆಯೋದು ಅನ್ನೋದಾಯಿತು. ನಿಮಗೆ ಎಕ್ಸಾಂಪಲ್ ಬೇಕಿತ್ತು ಅಂತಂದರೆ ನಾನು ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅಲ್ಲಿ ಹೇಳಿದ್ದೀನಿ ಸಂದರ್ಭದ ಬಗ್ಗೆ ವಿತ್ ಕ್ವೆಶನ್ ಆ್ಯಂಡ್ ಆನ್ಸರ್. ಅದನ್ನು ಒಂದ್ಸಲಿ ಚೆಕ್ ಮಾಡಿದ್ರೆ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ನೆಕ್ಸ್ಟು ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ ಬಂದರೆ ನಿಮಗೆ ಯಾವ ಚಾಪ್ಟರ್ಸಿಂದ ಸಂದರ್ಭ ಬರುತ್ತೆ ಅಂತ ನೋಡೋದಾದರೆ ಪದ್ಯದ ಭಾಗದಲ್ಲಿ ಪಗೆಯಂ ಬಾಲಕನೆಂಬರೆ, ಹಬ್ಬಲಿಯವರ ರಸಬಳ್ಳಿ, ಬೆಳಗು ಜಾವ, ಮುಂಬೈ ಜಾತಕ, ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ. ಈ 5 ಚಾಪ್ಟರ್ಸ್ ನಿಮಗೆ ಪೋಯಮ್ ಸೈಡಲ್ಲಿ ಸಂದರ್ಭ ಅಂತ ಬಂದರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಲೆಸನ್ ಸೈಡ್ ಅಂತ ಬಂದರೆ ನಿಮಗೆ 4 ಲೆಸನ್ನು ತುಂಬಾ ಇಂಪಾರ್ಟೆಂಟ್. ಯಾವ್ದ್ಯಾವುದು ಅಂದರೆ ಮುಟ್ಟಿಸಿಕೊಂಡವನು, ವಾಲ್ಪರೈ ಅಭಿವೃದ್ಧಿ ತಂದ ದುರಂತ, ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಹಾಗೂ ತಿರುಳ್ಗನ್ನಡದ ಬೆಳ್ನುಡಿ. ಇದಿಷ್ಟು ನಿಮಗೆ ಇಂಪಾರ್ಟೆಂಟ್ ಚಾಪ್ಟರ್ಸ್ ಫಾರ್ ಸಂದರ್ಭ ಇನ್ ಲೆಸನ್ ಸೈಡ್ ಅಂತಲೇ ಹೇಳ್ಬೋದು. ಇನ್ನು ನಿಮಗೆ ದೀರ್ಘಗದ್ಯದಲ್ಲಿ ಬಂದರೆ ಎಲ್ಲ ಸಂದರ್ಭನೂ ನೀವು ಓದ್ಕೊಳ್ಳೇಬೇಕಾಗುತ್ತೆ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂತ ನಾನು ಹೇಳೋದಕ್ಕೆ ಬರಲ್ಲ. ಇನ್ನು ಇದಿಷ್ಟು ನಿಮಗೆ ಸಂದರ್ಭದಲ್ಲಿ ಬರೋವಂಥ ಇಂಪಾರ್ಟೆಂಟ್ ಚಾಪ್ಟರ್ಸ್ ಯಾವ್ದ್ಯಾವುದು ಅನ್ನೋದನ್ನು ಹೇಳಿದ್ದೀನಿ. ಕ್ವೆಶನ್ ವಿತ್ ಆನ್ಸರ್ ಬೇಕು ಅಂದರೆ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಒಂದು ಅಪ್ಲೋಡ್ ಆಗಿದೆ ವಿತ್ 4 ಮಾರ್ಕ್ಸ್ ಇರೋ ಒಂದು ವಿಡಿಯೋನ ನೋಡಿ ಚೆಕ್ ಮಾಡಿ. ಮಿಕ್ಕಿದ್ದು ಎಲ್ಲದಕ್ಕೂ ಕ್ವೆಶನ್ ವಿತ್ ಆನ್ಸರ್ ಮಾಡೋದಕ್ಕೆ ಈಗ ಸದ್ಯಕ್ಕೆ ಟೈಮ್ ಇಲ್ಲ. ಹೇಳಿರೋ ಇಂಪಾರ್ಟೆಂಟ್ ಚಾಪ್ಟರ್ಸ್ನ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿ ಓದ್ಕೊಳ್ಳಿ. ಎಕ್ಸಾಮನ್ನು ಚೆನ್ನಾಗಿ ಬರೀರಿ. ಆಲ್ ದ ಬೆಸ್ಟ್.